ಡಾಕ್ಟರ್ ಹುಲಿಕಲ್ ನಟರಾಜ್ರವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ 2026ನೇ ಸಾಲಿನ ಕಾಯಕಯೋಗಿ ರಾಜ್ಯ ಪ್ರಶಸ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಪರಿಷತ್ನ ಜಿಲ್ಲಾಧ್ಯಕ್ಷ ಬಿಡಿ ರವಿಕುಮಾರ್ ತಿಳಿಸಿದರು. ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪರಿಷತ್ತನ್ನ ರಾಜ್ಯದಾದ್ಯಂತ ಸಂಘಟಿಸಲಾಗಿದ್ದು, ಶಿವಮೊಗ್ಗ ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಪರಿಷತ್ನಿಂದ ಕಾಯಕಯೋಗಿ ಪ್ರಶಸ್ತಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಕಾಯಕಯೋಗಿ ಪ್ರಶಸ್ತಿಯನ್ನ ಈಗಾಗಲೇ ಜಿಲ್ಲೆಯ ಕಾಗೋಡು ತಿಮ್ಮಪ್ಪ, ಬಿಡಿ ಬುಖಂತ್ ಇನ್ನಿತರರು ಪಡೆದಿದ್ದಾರೆ. ರಾಜ್ಯಮಟ್ಟದ ಕಾಯಕಯೋಗಿ ಪ್ರಶಸ್ತಿಗೆ ಅರ್ಹರು ಇರುವ ವ್ಯಕ್ತಿಗಳು ತಮ್ಮ ಮಾಹಿತಿಯೊಂದಿಗೆ ಏಪ್ರಿಲ್ 11ರ ಒಳಗೆ ಫೋಟೋ, ಕಾಯಂ ವಿಳಾಸ, ಮೊಬೈಲ್ ಸಂಖ್ಯೆ ಹಾಗೂ ವಿವರಗಳನ್ನು ಅರ್ಜಿ ಸಲ್ಲಿಸಬೇಕು ಎಂದು ತಿಳಿಸಿದರು. ಎಲ್ಲ ಜಿಲ್ಲೆ 5 ನಿಮಿಷ ನೀವು ಮಾಡ್ತೀರಿ. ಬೆಂಗಳೂರಿನ ಗ್ರಾಮಾಂತರದ ಹೊಸಕೋಟೆಯ ಸೂಲೆಬೇಲಿಯಲ್ಲಿ ನಡೀತಾ ಇದೆ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿಗೆ ರಾಜ್ಯದ HN ಪ್ರಶಸ್ತಿಗಳು, ಕಾಯಕ ರತ್ನ ಪ್ರಶಸ್ತಿಗಳಿಗೆ ಹಲವಾರು ಜನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಾಗೂ ಗಿನ್ನಿಸ್ ದಾಖಲೆಯನ್ನು ಮಾಡಿರುವಂಥ ವ್ಯಕ್ತಿಗಳನ್ನು ಸಹ ಈ ನಮ್ಮ ಸಂಸ್ಥೆ ಗುರುತಿಸಿ ಗೌರವಿಸಿಕೊಂಡು ಬರ್ತಾ ಇದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹ ಅದಕ್ಕೆ ಪೂರಕವಾಗಿ HN ಪ್ರಶಸ್ತಿ ಹಾಗೂ ರಾಜ್ಯ ಮಟ್ಟದ ಕಾಯಕ ರತ್ನ ಪ್ರಶಸ್ತಿಯನ್ನು ಹೋದ ಸಾರಿ ನಾವು ಕಾಗೋಡು ತಿಮ್ಮಪ್ಪನವರು ಹಾಗೂ ಶಿಕಾರಿಪುರದ ಬಿಡಿ ಬುಖಂತ್, ಅದೇ ರೀತಿಯಾಗಿ ಕಾಯಕವನ್ನು ಮಾಡಿಕೊಂಡೇ ಬಂದಂತಹ, ಉದಾಹರಣೆಗೆ ಬೀದಿ ಬದಿಯಲ್ಲಿ ಕಾಯಕವನ್ನು ಮಾಡಿಕೊಂಡು ಬುಟ್ಟಿಯನ್ನು ಎಣೆದು ತನ್ನ ಜೀವನವನ್ನು ರೂಪಿಸುವುದರ ಜೊತೆಯಲ್ಲಿ ತನ್ನ ಮಕ್ಕಳನ್ನೂ ಸಹ ವಿವಿಧ ಕ್ಷೇತ್ರಗಳಲ್ಲಿ ಸೇರಿಸಿರುವಂತಹ ದೊಡ್ಡ ವ್ಯಕ್ತಿಗಳನ್ನು, ಸಮಾಜದಲ್ಲಿ ಗುರುತಿಸಿಕೊಂಡಂತ ಕೂಲಿ ಕಾರ್ಮಿಕರನ್ನು ಸಹ ಕಾಯಕ ಯೋಗಿ ಪ್ರಶಸ್ತಿಗೆ ಅರ್ಹರನ್ನು ನಾವು ಗುರುತಿಸ್ತಾ ಬಂದಿದ್ದೇವೆ. ಹಾಗಾಗಿ ಈ ಸಾರಿಯೂ ಸಹ ಕಾಯಕ ರತ್ನ ಪ್ರಶಸ್ತಿಗೆ ಶಿವಮೊಗ್ಗ ಜಿಲ್ಲೆಯಿಂದ ಅರ್ಜಿಯನ್ನು ಆಹ್ವಾನ ಮಾಡಿದ್ದೇವೆ. ಅರ್ಹ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಪದಾಧಿಕಾರಿಗಳು, ಜಿಲ್ಲಾ ಸಮಿತಿಯವರನ್ನ ಸಂಪರ್ಕ ಮಾಡಬೇಕು. ತಮ್ಮ ಸ್ವವಿವರವನ್ನು, ಉದಾಹರಣೆಗೆ ಯಾವ ಕಾಯಕದಲ್ಲಿ ನಾವು ತೊಡಕೊಂಡಿದ್ದೇವೆ, ಆ ಕಾಯಕ ಹೇಗೆ ಸಮಾಜಕ್ಕೆ ಪೂರಕವಾಗಿದೆ ಎನ್ನುವಂಥದ್ದನ್ನು ತಿಳಿಸುವ ನಿಟ್ಟಿನಲ್ಲಿ, ಮತ್ತೆ ಅವರಿಂದ ಆ ಕಾಯಕದಿಂದ ಸಮಾಜದ ಪ್ರಗತಿ ಮತ್ತೆ ಅನುಕೂಲಗಳು ಏನು ಎನ್ನುವಂಥದ್ದನ್ನು ತಿಳಿಸಬೇಕಾದ್ರೆ ಅವರು ಮಾಡಿರೋ ಸಾಧನೆಗಳನ್ನು ನಾವು ಗುರುತಿಸಬೇಕಾಗಿದೆ. ಅಂತ ಕೆಲಸವನ್ನ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಮಾಡ್ತಾ ಇದೆ. ಇದೇ ತಿಂಗಳ 11ನೇ ತಾರೀಕು ಕೊನೆಯ ದಿನವಾಗಿದ್ದು, ಆ ದಿನದ ಒಳಭಾಗದಲ್ಲಿ ಸಂಬಂಧಪಟ್ಟಂತ ನಮ್ಮ ಪರಿಷತ್ತಿನ ಪ್ರಮುಖರಿಗೆ ಸ್ವವಿವರವನ್ನು ಒಳಗೊಂಡಂತ ತಮ್ಮ ಎಲ್ಲ ಮಾಹಿತಿಯನ್ನ ನೀಡಬೇಕು ಅಂತ ಈ ಪತ್ರಿಕಾಗೋಷ್ಠಿಯ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ.